ನಮಸ್ಕಾರ. ಟಿ20 ವಿಶ್ವಕಪ್ನಲ್ಲಿ ಅಮೆರಿಕ ವಿರುದ್ಧ ಗೆದ್ದು ಅತ್ತನು ಪಾಕ್ ನಾಯಕ, ಬಳಿಕ ನೀಡಿದನು ದೊಡ್ಡ ಹೇಳಿಕೆ, ನಂತರ ಭಾರತಕ್ಕೆ ಹಾಕಿದನು ಬಹಿರಂಗ ಬೆದರಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಯುಎಸ್ಎ ವಿರುದ್ಧ ಪಾಕ್ ಗೆದ್ದ ಬಳಿಕ ನಾಯಕ ಸಲ್ಮಾನ್ ಅಲಿ ಆಗ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನಿನ್ನೆ ಕೊಲಂಬೋದಲ್ಲಿ ನಡೆದ ಟಿ20 ವಿಶ್ವಕಪ್ನ ಪಂದ್ಯದಲ್ಲಿ ಪಾಕ್ ತಂಡ ಅಮೆರಿಕ ವಿರುದ್ಧ 32 ರನ್ಗಳ ರೋಚಕ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಈ ಗೆಲುವಿನೊಂದಿಗೆ ಟೂರ್ನಿಯಲ್ಲಿ ಪಾಕ್ ತಾನಾಡಿದ 2 ಪಂದ್ಯಗಳಿಂದ 2ರಲ್ಲಿ ಗೆಲುವು ದಾಖಲಿಸಿ ಇದೀಗ ಸೂಪರ್ 8ರ ಹಂತಕ್ಕೆ ಹೋಗುವ ನೆಚ್ಚಿನ ತಂಡವಾಗಿ ಈ ಹಂತದಲ್ಲಿ ಕಾಣಿಸಿಕೊಳ್ತಾ ಇದೆ. ಅತ್ತ ಈ ಪಂದ್ಯದಲ್ಲಿ ಸೋಲು ದಾಖಲಿಸುವ ಮೂಲಕ ಯುಎಸ್ಎ ತಂಡ ಇನ್ನೂ ಕೂಡ ಟೂರ್ನಿಯಲ್ಲಿ ಗೆಲುವಿನ ಖಾತೆ ತೆರೆದಿಲ್ಲ ಸ್ನೇಹಿತರೆ. ಇದಕ್ಕೂ ಮುನ್ನ ಕೊಲಂಬೋದಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ಇಂದಿನ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನವನ್ನ ನೀಡಿತು ಸ್ನೇಹಿತರೆ. ನಿಗದಿತ 20 ಓವರ್ಗಳಲ್ಲಿ ಪಾಕಿಸ್ತಾನ 9 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 190 ರನ್ಗಳನ್ನ ಕಲೆ ಹಾಕಿತು. ತಂಡದ ಪರ ಆರಂಭಿಕ ಆಟಗಾರ ಶಾಹಿಬ್ ಜಾದಾ ಫರ್ಹಾನ್ ರವರು 41 ಎಸೆತಗಳಿಂದ 73 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ. ಇವರನ್ನ ಬಿಟ್ಟರೆ ಬಾಬರ್ ಅಜಂ 32 ಎಸೆತಗಳಿಂದ 46 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇನ್ನು ಕೊನೆ ಹಂತದಲ್ಲಿ ಶಾದಾಬ್ ಖಾನ್ 30 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರು ಮತ್ತು ಅತ್ತ ಅಮೆರಿಕ ತಂಡದ ಪರ ಎಂದಿನಂತೆ ಶಾಲ್ ವೀಕ್ 4 ವಿಕೆಟ್ ಉರುಳಿಸಿದರು. ಇನ್ನು ಗುರಿಯನ್ನು ಬೆನ್ನಟ್ಟಿದಂತ ಯುಎಸ್ಎ ತಂಡದ ಬ್ಯಾಟಿಂಗ್ ಇಂಟೆಂಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಸ್ನೇಹಿತರೆ. ಅದ್ಯಾಗೂ ಕೊನೆ ಹಂತದಲ್ಲಿ ಶುಭಂ ರಂಜನೆ ಅರ್ಧಶತಕ ಬಾರಿಸಿದರಾದರೂ ಅದು ಸಾಧ್ಯವಾಗಲೇ ಇಲ್ಲ ಮತ್ತು ಶಯಾನ್ ಕೂಡ 49 ರನ್ಗಳ ಇನ್ನಿಂಗ್ಸ್ ಆಡಿದರು. ಇದರೊಂದಿಗೆ ಅಮೆರಿಕ 20 ಓವರ್ಗಳಲ್ಲಿ ಕೇವಲ 158 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಇದರೊಂದಿಗೆ ಈ ಪಂದ್ಯದಲ್ಲಿ ಪಾಕ್ 32 ರನ್ಗಳ ಗೆಲುವು ದಾಖಲಿಸಿತು ಮತ್ತು ತಂಡದ ಪರ ತರಿಕ್ 3 ವಿಕೆಟ್ ಪಡೆದು ಮಿಂಚಿದರು ಹಾಗೂ ಶಾದಾಬ್ ಖಾನ್ ಕೂಡ 2 ವಿಕೆಟ್ ಉರುಳಿಸಿದರು. ಇನ್ನು ಈಗ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಪಾಕ್ ನಾಯಕ ಸಲ್ಮಾನ್ ಅಲಿ ಆಗ ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮ ಎಲ್ಲ ಆಟಗಾರರು ಇಂದು ಒಳ್ಳೆಯ ಪ್ರದರ್ಶನವನ್ನ ನೀಡಿದ್ದಾರೆ. ನಾವು ಇಂದು ಗುಡ್ ಕ್ರಿಕೆಟ್ ಆಡಿ ಪಂದ್ಯವನ್ನ ಗೆದ್ದುಕೊಂಡಿದ್ದೇವೆ. ಇದು ತಂಡದ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಿದೆ ಮತ್ತು ಸತತ 2 ಪಂದ್ಯಗಳನ್ನ ಗೆದ್ದುಕೊಂಡು ಇದೀಗ ನಾವು ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿದ್ದೇವೆ ಮತ್ತು ಭಾರತವನ್ನ ಮುಂದಿನ ಪಂದ್ಯದಲ್ಲಿ ಸೋಲಿಸುವುದೇ ನಮ್ಮ ಮುಖ್ಯ ಉದ್ದೇಶ. ಯಾಕಂದ್ರೆ ನಮ್ಮ ಎಲ್ಲ ಆಟಗಾರರು ಇಂದು ಲಯ ಕಂಡುಕೊಂಡಿದ್ದಾರೆ. ಅದರಲ್ಲಿಯೂ ಬಾಬರ್ ಅಜಂ ಫಾರ್ಮ್ ಮರಳಿರುವುದು ಗುಡ್ ನ್ಯೂಸ್. ಹಾಗೂ ನಮ್ಮಲ್ಲಿ ವಿಶ್ವ ದರ್ಜೆಯ ಸ್ಪಿನ್ನರ್ಗಳಿದ್ದಾರೆ. ಇವರ ವಿರುದ್ಧ ಆಡುವುದು ಅಷ್ಟು ಸುಲಭವಲ್ಲ. ಟೀಮ್ ಇಂಡಿಯಾಗೆ ಇದೀಗ ಸೋಲಿನ ರುಚಿ ನೀಡಲಿದ್ದೇವೆ ಎಂದು ಹೇಳುವ ಮೂಲಕ ಬಹಿರಂಗ ಬೆದರಿಕೆಯನ್ನ ಸಲ್ಮಾನ್ ಅಲಿ ಆಗ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇಂದು ನಮ್ಮ ಬೌಲರ್ಗಳು ಟಾರ್ಗೆಟ್ ಡಿಫೆಂಡ್ ಮಾಡುವಲ್ಲಿ ಒಳ್ಳೆಯ ಮೆಚುರಿಟಿಯನ್ನ ತೋರಿದ್ದಾರೆ ಮತ್ತು ಟಾರ್ಗೆಟ್ ಡಿಫೆಂಡ್ ಮಾಡುವಲ್ಲಿ ಅವರು ಹೆಲ್ಪ್ ಮಾಡಿದ್ದಾರೆ. ಗೆಲುವಿನ ಕ್ರೆಡಿಟ್ ಅವರಿಗೂ ಸಲ್ಲಬೇಕು. ನಮ್ಮ ಕಾರ್ಯತಂತ್ರಗಳನ್ನ ನಾವು ಇಂದು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ದೇವೆ. ಅಲ್ಲದೆ 2024ರ ವಿಶ್ವಕಪ್ನಲ್ಲಿ ನಮ್ಮ ತಂಡಕ್ಕೆ ಆದ ಸೋಲಿನ ರಿವೆಂಜ್ ಅನ್ನ ಇದೀಗ ನಾವು ಯುಎಸ್ಎ ವಿರುದ್ಧವೇ ತೀರಿಸಿಕೊಂಡಿರುವುದು ಖುಷಿ ತಂದುಕೊಡ್ತಾ ಇದೆ ಮತ್ತು ಭಾರತವನ್ನ ಸೋಲಿಸಿ ಮತ್ತೊಮ್ಮೆ ಟಿ20 ವಿಶ್ವಕಪ್ ಎತ್ತಿ ಹಿಡಿಯುವುದೇ ನಮ್ಮ ಗುರಿ ಎಂದು ಸಲ್ಮಾನ್ ಅಲಿ ಆಗ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.